ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಅಮೃತಬಳ್ಳಿ ಹಾರ್ಟ್ ಲೀಫ್ ಮೂನ್ ಸೀಡ್ ಇದರ ಕುರಿತು ತಿಳ್ಕೊಳ್ಳೋಣ. ವೈಜ್ಞಾನಿಕವಾಗಿ ಇದನ್ನ ಟೀನೋಸ್ಪೋರಾ ಕಾರ್ಡಿಫೋಲಿಯಾ ಅನ್ನುವಂಥ ಹೆಸರಿದೆ. ಇದು ಮೆನಿಸ್ಪರ್ಮೇಸಿಯೆ ಅನ್ನುವಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರತ್ತೆ. ಇದರಲ್ಲಿ ಎಲೆಗಳನ್ನ ಹಾಗೆ ಸಂಪೂರ್ಣ ಈ ಗಿಡದ ಎಲ್ಲ ಕಾಂಡವನ್ನು ಕೂಡ ನಾವು ಔಷಧಿಯ ತಯಾರಿಕೆಯಲ್ಲಿ ಬಳಸ್ಕೋಬಹುದು. ಇದರಲ್ಲಿ ಜಟ್ರೋರೈಸಿನ್, ಟೀನೋಸ್ಪೊರೈಡ್, ಕಾರ್ಡಿಯೋಫೋಲಿಸೈಡ್ಸ್ ಅನ್ನುವಂತಹ ಸಕ್ರಿಯ ಪದಾರ್ಥಗಳಿದ್ದಾವೆ. ಉಪಯೋಗಗಳು ಬಂದ್ಬಿಟ್ಟು ಅನಾರೋಗ್ಯ ಬಿದ್ದ ನಂತರ ನಾವು ಚೇತರಿಸ್ಕೊಳ್ಳೋದಕ್ಕೆ ಶಕ್ತಿ ಬೇಕಾಗತ್ತಲ್ಲ, ಅವಾಗ ಇದರ ಒಂದು ಎಲೆಯನ್ನು ನಾವು ಸೇವನೆಯನ್ನು ಮಾಡ್ಬೋದು. ಕೀಲು ನೋವು, ಸಂಧಿವಾತ, ಯಕೃತ್ತಿನ ಒಂದು ಸಮಸ್ಯೆಗಳ ಒಂದು ಔಷಧಿಯ ತಯಾರಿಕೆಯಲ್ಲೂ ಕೂಡ ಇದನ್ನು ಬಳಸ್ತಾರೆ. ಕಣ್ಣಿಗೂ ಕೂಡ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಮೂತ್ರದ ಸಮಸ್ಯೆಯ ಚಿಕಿತ್ಸೆಯಲ್ಲಿ ಇರ್ಬೋದು, ಮತ್ತು ರಕ್ತದ ಆರೋಗ್ಯವನ್ನು ಸುಧಾರಣೆ ಮಾಡುತ್ತೆ. ಮಧುಮೇಹ ಇರ್ಬೋದು, ಅತಿಸಾರವನ್ನು ನಿರ್ವಹಣೆ ಮಾಡೋದ್ರಲ್ಲೂ ಕೂಡ ಇದು ಉಪಯೋಗಕರಾಗಿದೆ. ಹಾಗೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲೂ ಕೂಡ ಈ ಅಮೃತ ಬಳ್ಳಿಯನ್ನು ಬಳಸ್ತಾರೆ. ಇದಿಷ್ಟು ಇದರ ಅಮೃತ ಬಳ್ಳಿಯ ಔಷಧಿ ಗುಣದ ಕುರಿತು ಮಾಹಿತಿ. ಧನ್ಯವಾದಗಳು.